ಕಸ್ತೂರಿ ಮೇಡಮ್. ಯಾರು? ನಾನು ಭಾಗ್ಯನ್ ಫ್ರೆಂಡ್ ಅರವಿಂದ್. ಅಯ್ಯೋ, ಮೊದ್ಲಿನಿಂದ ಹೋಗಿ. ರೇ, ನನ್ನ ಫ್ರೆಂಡು ಭಾಗ್ಯ, ಅವನ ಸಾವುಗೂ ನಿಮ್ಗೂ ಏನೋ ಸಂಬಂಧ ಇದೆ. ಅದು ತಿಳ್ಕೊಳ್ದೆ ನಾನು ಇಲ್ಲಿಂದ ಹೋಗಲ್ಲ. ಈಗ ಬಾಗಿಲು ತೆಗಿತೀರಲ್ಲ, ಹೊಡೆದಾಕ್ಬಿಟ್ಟು ಒಳಗಡೆ ಬರಲ್ಲ. ನನ್ನ ಮಗಂಗೆ ನಿಮ್ ಫುಡ್ ಪ್ರಾಡಕ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಹೋಮ್ ಡೆಲಿವರಿ ಕೊಡ್ತೀರಾ? ಯಾವ ಏರಿಯಾ ಮೇಡಮ್? ಸೆಂಟ್ ಥಾಮಸ್ ರೋಡ್. ಸಿದ್ದು, ಯಾಕೆ ಹೀಗಾಡ್ತಿದ್ಯಾ? ಒಳಗಡೆನೆ ಆಡು. ಬನ್ನಿ ಭಾಗ್ಯ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಲ್ಲ. ಬನ್ನಿ ಭಾಗ್ಯ. ಹೇಗಿದ್ದೀರಾ ಭಾಗ್ಯ? ಮೇಡಮ್, ಮೇಡಮ್. ಹಾ ಭಾಗ್ಯ, ನಾನ್ ಮಗು ಜೊತೆ ಇದ್ದೀನಿ. ಅಲ್ಲೇ ಹೊರಗಡೆ ಇಟ್ಟು ಹೋಗಿ, ನಾನು ಆಮೇಲೆ ತಗೋತೀನಿ. ಪಾಟ್ ಕೆಳಗಡೆ ದುಡ್ಡಿಟ್ಟಿದ್ದೀನಿ, ತಗೊಂಡು ಹೋಗಿ. ಮೇಡಮ್, 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 ಯಾವಾಗಲೂ ನಿಮ್ಮ ಮಗನಿಗೆ ನೀವು ಫುಡ್ ಪ್ರಾಡಕ್ಟ್ ಅಂತ ತರ್ಸ್ಕೊಂತ ಇದ್ರಿ. ಇಲ್ಲಿ ನೋಡಿದ್ರೆ ಮಗು ಫೋಟೋಗೆ ಬೊಟ್ಟಿಟ್ಟಿದ್ದೀರಿ. ಮನೇಲಿ CC ಕ್ಯಾಮ್ರಾ ಇದೆ. ನಿಮಗೆ ನೋಡಿದ್ರೆ ಹಿಂಗಾಗಿದೆ. ಏನ್ ನಡೀತಾ ಇದೆ ಇಲ್ಲಿ? ನೀವ್ ಹೇಳ್ತೀರಾ ಇಲ್ಲ ಅಕ್ಕಪಕ್ಕದವ್ರು ಕರೀಲ್ಲ? ನನ್ನ ಹಸ್ಬೆಂಡು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ನಾನು ಇನ್ಯಾಕೆ ಬದುಕಿರ್ಬೇಕು ಅನ್ನೋ ಪ್ರಶ್ನೆಗೆ ಸಿದ್ದುನೇ ಉತ್ತರ. ನನ್ನ ಜೀವನದಲ್ಲಿ ದಿನೇ ದಿನೇ ಸಂತೋಷ ಹೆಚ್ಚಾಗ್ತಾ ಇತ್ತು. ಆದ್ರೆ ಅದು ತುಂಬಾ ದಿನ ಉಳಿಲಿಲ್ಲ. ಅವನ್ಗೆ ಆರೋಗ್ಯ ಸರಿ ಇಲ್ದಂಗಾಯ್ತು. ಸಾಧಾರಣ ಜ್ವರ ಅನ್ಕೊಂಡೆ. CT ಸ್ಕ್ಯಾನ್ ಮಾಡಿದ್ರು. CT ಸ್ಕ್ಯಾನ್ ಆದ್ಮೇಲೆ ಕೊನೆದಾಗಿ ಒಂದು ದೊಡ್ಡ ಶಾಕ್ ಕೊಟ್ರು. ಕ್ಯಾನ್ಸರ್ ಅಂತ. ನನ್ನ ಮಗನ ಉಳ್ಸೋಕ್ಕೋಸ್ಕರ ಸುಮಾರು ಟ್ರೀಟ್ಮೆಂಟ್ ಕೊಡಿಸ್ದೆ. ಆದ್ರೆ ಯಾವುದು ಉಪಯೋಗಕ್ಕೆ ಬರಲಿಲ್ಲ. 4 ವರ್ಷದ ಮಗುಗೆ ಕ್ಯಾನ್ಸರ್ ಅಂದ ತಕ್ಷಣ ನನ್ನಿಂದ ತಡ್ಕೊಳಕ್ಕಾಗ್ಲಿಲ್ಲ. ಅವನು ತಿಂತಿದ್ದ ಜಂಕ್ ಫುಡ್ ಕಾರಣ ಇರ್ಬೋದು ಅಂತ ಅವನಿಗೆ ಟ್ರೀಟ್ ಮಾಡಿ ಡಾಕ್ಟರ್ ಹೇಳಿದ್ರು. ಅದ್ರ ಬಗ್ಗೆ ನಾನು ಸರಿಯಾಗಿ ತಿಳ್ಕೋಬೇಕು ಡಾಕ್ಟರ್. ನಮ್ಮ ಟಿವಿಲಿ ತೋರಿಸೋ ಎಲ್ಲಾ ಜಂಕ್ ಫುಡ್ ಆಡಲ್ ತೋರಿಸೋ ತರ ಎಲ್ಲಾ ಪ್ರಾಡಕ್ಟ್ಗಳನ್ನು ಅವರು ಬರೀ ನ್ಯಾಚುರಲ್ ಪದಾರ್ಥ ಯೂಸ್ ಮಾಡಿ ತಯಾರಿಸಲ್ಲ. ಡೈಲಿ ನಾವು ಬಳಸೋ ಯಾವುದೇ ಪದಾರ್ಥ ಆಗಿರಲಿ, ನೂಡಲ್ಸು, ಜ್ಯೂಸು, ಬಿಸ್ಕೆಟ್, ಈ ತರ ಎಲ್ಲಾ ಪದಾರ್ಥಗಳನ್ನು ಹಲವಾರು ಕೆಮಿಕಲ್ ಯೂಸ್ ಮಾಡಿ ತಯಾರಿಸ್ತಾರೆ. ನನಗೆ ಗೊತ್ತಿದ್ದಾಗೆ ಈ ಮಕ್ಕಳು ನಾಲ್ಗೆ ರುಚಿಗಾಗಿ ತಿನ್ನೋ ಪದಾರ್ಥಗಳನ್ನ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾರೆ. ನಮ್ಮ ಮಾತು ಅವ್ರು ಕೇಳೋದೇ ಇಲ್ಲ. ಈ ಫುಡ್ಡಿನ ಟೇಸ್ಟು ಮಕ್ಕಳಿಗೆ ತುಂಬಾ ಆಕರ್ಷಣೆ ಆಗ್ಬಿಡುತ್ತೆ. ಟಿವಿಲ್ ಬರೋ ಅವ್ರಿಗೆ ಇಷ್ಟವಾದ ಅಡ್ವರ್ಟೈಸ್ಗಳನ್ನೆಲ್ಲ ಅವ್ರು ನೋಡಿ ಅದ್ರೊಳಗಿರೋ ಫ್ರೀ ಗಿಫ್ಟು, ಟ್ಯಾಟೋಗೆಲ್ಲ ಆಸೆ ಪಟ್ಟು ಅವೆಲ್ಲ ಸೇರ್ಕೊಂಡು ಮೆದುಳಿಗೋಗಿ ಆ ಮೆದುಳು ಕೊಡೋ ಸಿಗ್ನಲ್ ಇಂದ ಇದು ಬೇಕು ಅಂತ ಕೇಳ್ತಾರೆ. ಇಂಥ ಪ್ರಾಡಕ್ಟ್ಸ್ ಅಲ್ಲಿ ಕಲರ್ಗಾಗಿ, ಟೇಸ್ಟ್ಗಾಗಿ, ಬೇಗ ಕೆಟ್ಟು ಹೋಗ್ಬಾರ್ದು ಅನ್ನೋದಕ್ಕಾಗಿ ಕೆಮಿಕಲ್ಸ್ ಎಲ್ಲ ಸೇರಿಸ್ತಾರೆ. ಆದ್ರೆ ಕೆಲವು ಕಂಪನಿಗಳು ಅಧಿಕ ಲಾಭಕ್ಕಾಗಿ ಅಳತೆ ಮೀರಿ ಕೆಮಿಕಲ್ ಸೇರಿಸ್ತಾರೆ. ಮಕ್ಕಳು ಬ್ರೆಡ್ ಮಾತ್ರ ತಿಂತಾರ? ಜಾಮ್ ತಿಂತಾರೆ, ನೂಡಲ್ಸ್ ತಿಂತಾರೆ, 2 ಬಿಸ್ಕೆಟ್ ತಿಂತಾರೆ, ಜ್ಯೂಸ್ ಕುಡಿತಾರೆ. ಇದೆಲ್ಲದರಲ್ಲೂ ಬೇರೆ ಬೇರೆ ಕೆಮಿಕಲ್ಸ್ ಇರುತ್ತೆ. ಇದೆಲ್ಲ ಮಗುವಿನ ಹೊಟ್ಟೆಗೋಗಿ ಅದು ಆಹಾರ ಆಗಿರುತ್ತಾ ಇಲ್ಲ ವಿಷ ಆಗಿರುತ್ತಾ ಅಂತ ನೀವೇ ಯೋಚಿಸ್ ನೋಡಿ. ಇನ್ನು ಇಂಡಿಯಾದಲ್ಲಿ ಮಕ್ಕಳಿಗೆ ಬರೋ ಕಾಯಿಲೆಗೆ ಈ ಜಂಕ್ ಫುಡ್ಡೇ ಅರ್ಧ ಕಾರಣ. ನಮ್ಮ ಮುಂದಿನ ತಲೆಮಾರು ಕ್ಯಾನ್ಸರ್ನ ಪಕ್ಕದಲ್ಲೇ ಇಟ್ಕೊಂಡು ಬದುಕೋ ದುರಾದೃಷ್ಟವಂತರು ಅಂದ್ರೂ ತಪ್ಪಿಲ್ಲ. ನನ್ ಮಗು ಸಾವಿ ಕಾರಣ ಆಗಿರೋ ಆ ಸ್ಯಾಫ್ರನ್ ಕಂಪ್ನಿ ಮೇಲೆ ನನ್ ಕೇಸ್ ಹಾಕ್ದೆ. ನಮ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ ಮಗನಿಗೆ ಕ್ಯಾನ್ಸರ್ ಬಂದಿದೆ ಅಂತ ಒಪ್ಕೊಳಕ್ ಆಗಲ್ಲ ರೀ. ಅವ್ನು ಓದ್ತಾ ಇರೋ ಸ್ಕೂಲಲ್ಲೂ ಬೇರೆ ಏನಾದ್ರು ತಿಂದಿರ್ಬೋದು. ನಿಮ್ ಏರಿಯಾ ವಾಟರ್ ಇಂದನೂ ಅವನಿಗೆ ಪ್ರಾಬ್ಲಮ್ ಬಂದಿರ್ಬೋದು. ನೀವು ಉಟ್ಕೊಂಡಿರೋ ಸಿಂಥೆಟಿಕ್ ಸೀರೆಯಿಂದನೂ ಬಂದಿರ್ಬೋದು. ಹಾಗಂತ ನನ್ ಮಗನಿಗೆ ಸ್ಯಾಫ್ರನ್ ಕಂಪ್ನಿ ಪ್ರಾಡಕ್ಟ್ ತಿಂದಿದ್ರಿಂದಾನೇ ಕ್ಯಾನ್ಸರ್ ಬಂದಿದೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಅಂತ ಕೇಸ್ನೇ ಕ್ಲೋಸ್ ಮಾಡಿದ್ರು. ಆಗ ನಿರ್ಧಾರ ಮಾಡಿದೆ ನನ್ನನ್ನೇ ಸಾಕ್ಷಿ ಮಾಡ್ಕೋಬೇಕು ಅಂತ. ಯಾವ ವಿಷಾನ ನನ್ನ ಕಂದ ತಿಂದು ಸತ್ನೋ ಅದೇ ವಿಷಾನ ನಾನು 3 ಟೈಮ್ ತಿಂದೆ. ಆಧಾರನ ನಿರೂಪಿಸ್ತೀನಿ. ನಾವು ಸ್ಲೋ ಪಾಯ್ಸನ್ ತಗೊಂಡ್ರು ಸಾಯಕ್ಕೆ 120 ದಿನ ಬೇಕು ಅಂತ ಹೇಳ್ತಾರೆ. ಆದ್ರೆ ನನ್ನ ಹೋರಾಟನೂ 120 ದಿನಾನೇ. ಇಲ್ಲ, ನಾನೆಲ್ಲಿವರೆಗೂ ತಡ್ಕೋತೀನೋ ಅಲ್ಲಿವರೆಗೂ
ನನ್ನ 24 ಗಂಟೆ ಮಾನಿಟರ್ ಮಾಡೋ ಸರ್ವಿಲೆನ್ಸ್ ಕ್ಯಾಮ್ರಾನ ರೆಡಿ ಮಾಡ್ಕೊಂಡೆ. ಸ್ಯಾಫ್ರಾನ್ ಪ್ರಾಡಕ್ಟ್ ನ ಹೋಮ್ ಡೆಲಿವರಿ ಮಾಡೋಕ್ಕೂ ಆಳ್ನ ರೆಡಿ ಮಾಡ್ಕೊಂಡೆ. ಇದು ನನ್ನ ಫಸ್ಟ್ ಡೇ. ಸರಿ ಮೇಡಮ್. ಇದು ನನ್ನ ಫಸ್ಟ್ ಡೇ. ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ಬಾತ್ರೂಮ್ ಅಲ್ಲಿ ತಿನ್ನೋದಕ್ಕೆ ಬೇರೆ ಯಾವ ಪ್ರಾಡಕ್ಟು ಇಲ್ಲ. ಯಾರಿಗೂ ಡೌಟ್ ಬರಬಾರ್ದು ಅಂತ ಕ್ಯಾಮ್ರಾ ಆನಲ್ಲೇ ಇಟ್ಟಿದ್ದೀನಿ. ಇಷ್ಟ ಆಧಾರ ಸಾಕಲ್ವಾ? ಮೇಡಮ್, ಈ ಕೊಲೆ ನಾನು ಧೈರ್ಯವಾಗಿ ನೋಡಿದ್ದೀನಿ. ಆದರೆ ಈ ಥರ ಆತ್ಮಹತ್ಯೆನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಮನಸ್ಸೆಲ್ಲ ಒಂಥರ ಆಗ್ತಾ ಇದೆ. ನಾನೇನು ಮಾಡಬೇಕು ಹೇಳಿ ಮೇಡಮ್? ಅವನ್ ಸತ್ತೋದ ಅಂತ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಎಂತ ಸೊಸೈಟಿ ಇದು? ಎತ್ತ ತಾಯಿ ಕೈಯಿಂದಾನೆ ಮಗುಗೆ ವಿಷ ಕೊಡೋಂಗ್ ಮಾಡ್ಬಿಟ್ರಲ್ಲ. ನನ್ ಮಗ ಬಿಸ್ಕೆಟ್ ಕೊಡು, ಜಾಮ್ ಕೊಡು ಅಂದಾಗ ನನ್ ಕೈಯಿಂದಾನೆ ತಿನ್ನಿಸ್ತಿದ್ದೆ. ಟ್ರೈನಲ್ಲಿ ಪ್ರಜ್ಞೆ ತಪ್ಪೋ ಬಿಸ್ಕೆಟ್ ಕೊಟ್ಬಿಡ್ತಾನೋ ಜಾಗ್ರತೆನಲ್ಲಿ ಇರ್ತಿದ್ವಿ. ಎಲ್ಲ ಪ್ರಜ್ಞೆ ತಪ್ಸೋ ಬಿಸ್ಕೆಟೇ ಆಗಿದ್ರೆ ಭಯದಲ್ಲೇ ತಿಂತಿದ್ವಿ. ಈ ಸಲ ಆ ಸ್ಯಾಫ್ರನ್ ಕಂಪ್ನಿಗೆ ಶಿಕ್ಷೆ ಆಗೋವರೆಗೂ ನಾನು ಬಿಡೋದಿಲ್ಲ. ನನಗೆ ಅರ್ಥ ಆಗುತ್ತೆ ರೀ. ನಾನು ಅನ್ಕೊಂಡ್ರದ್ದು ನಿಮ್ಮ ಕೈಲಿ ಹೇಳಕ್ ಆಗ್ತಿಲ್ಲ ಅಂತ. ಆದ್ರೆ ನೀವಿದೆಲ್ಲ ತಿಂತಾ ಇರೋದು ಇವತ್ತೇ ಕೊನೆ ಕಣ್ರಿ. ನಾಳಿಂದ ನಿಮ್ಗೆ ತಿನ್ನಕ್ ಬಿಡಲ್ಲ. ಇದೆಲ್ಲದಕ್ಕೂ ಒಂದು ಪರಿಹಾರದೊಂದಿಗೆ ನಾನು ಬರ್ತೀನಿ. ಸರ್, ಭಾಗ್ಯ ವಿಷಯವಾಗಿ ಕಸ್ತೂರಿ ಅವ್ರನ್ನ ಭೇಟಿಯಾದೆ ಸರ್. ಏನ್ ಹೇಳ್ತಾ ಇದೀಯ ಅರವಿಂದ್? ಅದೆಷ್ಟು ಇಂಪಾರ್ಟೆಂಟ್ ಕೇಸ್ ಗೊತ್ತಾ ನಿಂಗೆ? ಗೊತ್ತಿದೆ ಸರ್. ನಮ್ಮ ಕಂಪನಿ ಪ್ರಾಡಕ್ಟ್ನ ತಿಂದಿರೋದ್ರಿಂದನೇ ಅವ್ರ ಮಗು ಸತ್ತಿದೆ. ಅದನ್ನೆಲ್ಲರಿಗೂ ಪ್ರೂವ್ ಮಾಡಬೇಕು ಅಂತಾನೆ 3 ಹೊತ್ತು ನಮ್ಮ ಪ್ರಾಡಕ್ಟ್ ಮಾತ್ರ ತಿಂತಾ ಇದ್ದಾರೆ ಸರ್. ಅದೆಲ್ಲಾನು ವಿಡಿಯೋ ಬೇರೆ ಮಾಡಿಟ್ಕೊಂಡಿದ್ದಾರೆ. ಈ ಸಲ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ ಕಂಪ್ನಿನ ನಾನು ಬಿಡೋದಿಲ್ಲ. ಅದೆಲ್ಲ ನೋಡ್ತಾ ಇದ್ರೆ ಅವ್ರ ಲಿವರು, ಕಿಡ್ನಿ ಎಲ್ಲ ಹಾಳಾಗಿದೆ ಅನ್ಸತ್ತೆ. ಅವ್ರಿಗೆ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಸರ್. ನೀ ಹೇಳೋದನ್ನ ಕೇಳಿದ್ರೆ ನನಗೆ ಕಷ್ಟ ಆಗ್ತಿದೆ. ಇಷ್ಟು ಕೆಟ್ಟದಾಗಿರೋ ಕಂಪ್ನಿಲಿ ಕೆಲಸ ಮಾಡ್ತಿದೀವಿ ಅನ್ನೋದು ಅದಕ್ಕಿಂತ ಕಷ್ಟ ಅನಿಸ್ತಿದೆ. ಕಸ್ತೂರಿಗೆ ನಾವು ಹೇಗಾದ್ರೂ ಹೆಲ್ಪ್ ಮಾಡಬೇಕು ಅರವಿಂದ್. ಈ ಕಂಪ್ನಿನ ಕೋರ್ಟ್ನಲ್ಲಿ ನಿಲ್ಲಿಸ್ಬೇಕು. ಇದನ್ನೇ ಸರ್ ಅವರು ಹೇಳ್ತಾ ಇದ್ದಾರೆ. ಬಟ್ ನನಗೆ ಇದಕ್ಕಿಂತ ಮೀರಿ ಒಂದು ಹೊಳಿತಾ ಇದೆ ಸರ್. ಅದನ್ನು ನಿಮ್ಗೆ ಹೇಳೋಣ ಅಂತಾನೆ ಬಂದೆ ಸರ್. ಏನು ಸರ್, ಅವತ್ತೊಬ್ಬ ನನಗೆ ಕೊಲೆಗಾರ ಅಂತ ಹೇಳಿದಕ್ಕೆ ನೋವಾಯ್ತಲ್ವಾ ಸರ್? ಅದೇ ಥರ ಕಸ್ತೂರಿ ವಿಷಯ ಗೊತ್ತಾದ್ರೆ ನಮ್ಮ ಕಂಪನಿ ಕೆಲಸಗಾರರಿಗೂ ನೋವಾಗುತ್ತಲ್ವಾ ಸರ್? ಈ ಥರ ಒಬ್ಬೊಬ್ಬ ಕೆಲಸಗಾರರಿಗೂ ತಮ್ಮ ತಪ್ಪು ಗೊತ್ತಾಯ್ತು ಅಂದ್ರೆ ಓನರ್ ವಿರುದ್ಧ ನಿಲ್ತಾರಲ್ವಾ ಸರ್? ಓನರ್ಗಳು ಹೇಳಿದ ಹಾಗೆ ವಸ್ತುಗಳನ್ನು ತಯಾರಿಸಿ ಜನಗಳವರೆಗೂ ತಲುಪಿಸುವಂತ ನಮ್ಮಂತ ಕೆಲಸಗಾರರು ನಾವೇನಾದ್ರೂ ಬದಲಾದ್ರೆ ಎಲ್ಲನೂ ಬದಲಾಗುತ್ತಲ್ವಾ ಸರ್? ಲೂಸ ನೀನು. ಒಬ್ಬೊಬ್ರು ಅವ್ರವ್ರ ಕೆಲಸ ನೋಡ್ಕೊಂಡು ಓಡ್ತಾ ಇರ್ತಾರೆ. ತಪ್ಪು ಮಾಡೋನ ಹತ್ರ ಹೋಗಿ ಕೇಳಿದ್ರೆ ಹೌದು ಹಾಗೇನೆ ಏನ್ ಮಾಡ್ಕೋತೀಯ ಅಂತ ಕೇಳ್ತಾರೆ. ಗೊತ್ತಿಲ್ಲದೆ ಇರೋನ್ ಕೇಳಿದ್ರೆ ಹೌದಾ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ವರ್ಕರ್ಸ್ ಯೂನಿಟಿ ಇಟ್ಕೊಂಡು ಏನೋ ಮಾಡ್ಬೋದು ಅನ್ನೋದೆಲ್ಲ ಫೂಲಿಶ್ನೆಸ್. ಅದೆಲ್ಲ ಖಂಡಿತ ಆಗೋದಿಲ್ಲ ಸರ್. ಇದೇ ಥರ ಡಿಸ್ಕಷನ್ ನಮ್ಮ ಮಧ್ಯೆ ನಡೆದಿದೆ ಸರ್. ನೀವೊಂದಿನ ನನ್ನನ್ನು ಕೇಳಿದ್ರಿ, ಒಂದೇ ದಿನದಲ್ಲಿ 1 ಕೋಟಿ ಜನಗಳಿಗೆ ವಸ್ತುನ ತಲುಪಿಸಬಹುದಾ ಅಂತ. ನಾನು ಆಗಲ್ಲ ಅಂತ ಹೇಳಿದೆ. ಆಗ ನೀವು ನನ್ನ ತುಚ್ಛವಾಗಿ ನೋಡಿ ಏನು ಹೇಳಿದ್ರಿ ಗೊತ್ತಾ ಸರ್? ಮಾರ್ಕೆಟಿಂಗಲ್ಲಿ ಆಗೋ ಮಾತೇ ಇಲ್ಲ ಅಂತ ನೀವು ಹೇಳಿದ್ರಿ ಸರ್. ಸರ್, ಮಾರ್ಕೆಟಿಂಗ್ ಮುಖಾಂತರ ಒಂದು ವಸ್ತುನ ನಾವು ತಲುಪಿಸ್ತೀವಿ ಅಂದಮೇಲೆ ನಮ್ಮ ನೋವು ಯಾಕೆ ಸರ್ ನಾವು ತಲುಪಿಸೋದಕ್ಕಾಗೋದಿಲ್ಲ? ನಾನು ಹೇಳ್ತಾನೆ ಇದ್ದೀನಿ, ನೀನು ಒದರ್ತಾನೆ ಇದೆಯಾ? ಇದೆಲ್ಲ ಒಂದು ಐಡಿಯಾನಾ? ಯಾರ ಹತ್ರನೂ ಹೋಗಿ ಹೇಳ್ಬೇಡ, ಕೇವಲವಾಗಿ ನೋಡ್ತಾರೆ. ನೀನು ಮಾರ್ಕೆಟಿಂಗ್ ಹೇಳ್ಕೊಟ್ಟಿದ್ದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನಾಳೆ ಕಸ್ತೂರಿ ಹತ್ರ ಇರೋ ವಿಡಿಯೋಸ್ನೆಲ್ಲ ನಂಗೆ ತಂದ್ಕೊಡು. ಎಂಡ್ ಆಫ್ ಡಿಸ್ಕಷನ್. ಗೆಟ್ ಔಟ್.